14 ವರ್ಷಗಳ ಹಿಂದೆ ಧರ್ಮಸ್ಥಳ ಗ್ರಾಮದ ಶಾಂತಿವನ ಬಳಿಯಲ್ಲಿ ಹತ್ಯೆಗೀಡಾದಂತಹ ಪಾಂಗಳ ನಿವಾಸಿ ಸೌಜನ್ಯ ಅವರ ಮನೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವದ ಅಗ್ರ ಚಳವಳಿಯ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಭೇಟಿ ನೀಡಿರುವುದು ಹಲವು ಸಂಶಯಗಳಿಗೆ ಕಾರಣವಾಗಿದೆ. ಹಿಂದುತ್ವದ ಭದ್ರಕೋಟೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆ ರೂಪುಗೊಳ್ಳಲು ಪ್ರಮುಖ ಕಾರಣಕರ್ತರಾದವರು ಡಾಕ್ಟರ್ ಪ್ರಭಾಕರ ಭಟ್. ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಭೂಗತ ಚಟುವಟಿಕೆಗಳನ್ನು ನಡೆಸಿ ಸರ್ಕಾರಕ್ಕೆ ಸವಾಲೊಡ್ಡಿದ್ದಂತಹ ಛಾತಿ ಉಳ್ಳವರು. 1992 ಡಿಸೆಂಬರ್ 6 ಬಾಬರಿ ಮಸೀದಿ ಧ್ವಂಸ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ನಿಂತಹ ಅಗ್ರಪಂಥ ನಾಯಕರಲ್ಲಿ ಒಬ್ಬರು. 1994 ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜ ಹಾರಿಸಿದಂತಹ ತಂಡದ ನೇತೃತ್ವ ವಹಿಸಿದವರು ಕಲ್ಲಡ್ಕ ಪ್ರಭಾಕರ ಭಟ್. ಕಲ್ಲಡ್ಕ ಎನ್ನುವಂತಹ ಹೆಸರಿಗೆ ಒಂದು ಛಾತಿಯನ್ನು ತಂದುಕೊಟ್ಟಂತಹ ಕೀರ್ತಿ ಪ್ರಭಾಕರ ಭಟ್ಟರಿಗೆ ಇದೆ. ಅಂತಹ ಹಿಂದುತ್ವದ ಪ್ರತಿಪಾದಕ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು 14 ವರ್ಷಗಳ ನಂತರ ಸೌಜನ್ಯನ ಮನೆಗೆ ಭೇಟಿ ನೀಡಿ ಆಕೆಯ ತಾಯಿ ಮತ್ತು ಸಂಬಂಧಿಕರೊಂದಿಗೆ ಮಾತುಕತೆ ನಡೆಸಿರುವುದು ಹಲವು ಸಂಶಯಗಳಿಗೆ ಕಾರಣವಾಗಿದೆ. ಸೌಜನ್ಯ ಪ್ರಕರಣ ಅಂತಿಮ ಹಂತಕ್ಕೆ ತಲುಪಿದೆ. ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ, ಯಾರದ್ದು ವಿರೋಧವೂ ಇಲ್ಲ. ಸೌಜನ್ಯನನ್ನು ಯಾರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೋ ಅಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು ಎನ್ನುವಂಥ ನಿಲುವು ಎಲ್ಲರದ್ದು ಇದ್ದದ್ದು. ಆದರೆ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನಪೇಕ್ಷಿತವಾಗಿ ಕೆಲವೊಂದು ವಿಚಾರಗಳನ್ನು ಹರಿಯಬಿಟ್ಟು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ನಡೆಸುವುದನ್ನು ಮಾತ್ರ ಹಿಂದೂ ಸಮಾಜ ವಿರೋಧಿಸಿದ್ದೇ ಹೊರತು ಸೌಜನ್ಯಳ ಹಂತಕರನ್ನು ಪತ್ತೆ ಹಚ್ಚಿ ಶಿಕ್ಷೆಗೊಳಪಡಿಸಿ ಎನ್ನುವುದರಲ್ಲಿ ಯಾವುದೇ ಮುಲಾಜನ್ನು ತೋರಿಸಿರಲಿಲ್ಲ. ಕಳೆದ 14 ವರ್ಷಗಳಿಂದ ಈ ಬಗ್ಗೆ ಹೋರಾಟಗಳು ನಡೆದಿತ್ತು. ಕೆಲವೊಂದು ಬೀದಿ ಹೋರಾಟಗಳು ನಡೆದಿತ್ತು, ಕಾನೂನು ಸಂಬಂಧಿ ಹೋರಾಟಗಳು ನಡೆದಿತ್ತು. ಸರ್ಕಾರ ಸ್ಥಳೀಯ ಪೊಲೀಸರು ತನಿಖೆ ನಡೆಸಿದ್ದರು, ಒತ್ತಡದ ಮೇಲೆ ಸಿಒಡಿ ಪೊಲೀಸರು ತನಿಖೆ ನಡೆಸಿದ್ದರು. ಕೊನೆಗೆ ಸರ್ಕಾರ ಸಿಬಿಐ ತನಿಖೆಗೂ ಒಪ್ಪಿಸಿತು. 3 ತನಿಖೆಗಳು ಸಂತೋಷ್ ರಾವ್ ಎಂಬಾತನೇ ಈ ಪ್ರಕರಣದ ಆರೋಪಿ ಎಂದು ಗುರುತಿಸಿತು. ಆದರೆ ನ್ಯಾಯಾಲಯದಲ್ಲಿ ಸಾಕ್ಷ್ಯಗಳ ಕೊರತೆಯಿಂದ ಆತ ಬಿಡುಗಡೆಗೊಂಡಿದ್ದ. ಆ ಆದೇಶವನ್ನು ಸಿಬಿಐ ರಾಜ್ಯ ಹೈಕೋರ್ಟ್ ಅಲ್ಲಿ ಪ್ರಶ್ನಿಸಿತ್ತು. ರಾಜ್ಯ ಹೈಕೋರ್ಟ್ ಸಹ ವಿಚಾರಣಾ ನ್ಯಾಯಾಲಯದ ಆದೇಶವನ್ನ ಎತ್ತಿಯಿತು. ತದನಂತರ ಸೌಜನ್ಯನ ತಾಯಿ ಕುಸುಮಾವತಿ ಅವರು ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಅವರಿಗೆ ಆ ಸಂತ್ರಸ್ತ ಹೆಣ್ಮಗಳ ತಾಯಿ ಎನ್ನುವ ನೆಲೆಯಲ್ಲಿ ಹಕ್ಕಿದೆ. ಸುಪ್ರೀಂ ಕೋರ್ಟು ವಿಚಾರಣೆಗೆ ಆ ರಿಟ್ ಪಿಟಿಷನ್ ಅನ್ನು ಸ್ವೀಕರಿಸಿದೆ. ಸಿಬಿಐಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನೋಟಿಸು ಜಾರಿ ಮಾಡಿದೆ. ರಾಜ್ಯ ಸರ್ಕಾರವು ಮತ್ತು ಸಿಬಿಐ ಕೌಂಟರ್ ಅಫಿಡವಿಟ್ ಅನ್ನು ಸಬ್ಮಿಟ್ ಮಾಡಿದೆ. ಸುಪ್ರೀಂ ಕೋರ್ಟ್ ಆದೇಶಕ್ಕಾಗಿ ಕಾಯ್ದಿರಿಸಿದೆ. ಯಾವುದೇ ಮರು ತನಿಖೆಯ ಆದೇಶ ಆಗಿಲ್ಲ, ಕೇವಲ ಆದೇಶಕ್ಕಾಗಿ ಕಾಯ್ದಿರಿಸಿದೆ. ಯಾವುದೇ ಸಂದರ್ಭದಲ್ಲಿ ಆದೇಶ ಹೊರಬೀಳ್ಬೋದು. ಒಂದು ಕುಸುಮಾವತಿಯವರ ಅರ್ಜಿಯನ್ನು ಮೆರಿಟ್ ಆಧಾರದಲ್ಲಿ ವಜಾಗೊಳಿಸಬಹುದು, ಅಥವಾ ಯಾವುದಾದರೂ ತನಿಖಾ ಸಂಸ್ಥೆ ಈ ಪ್ರಕರಣವನ್ನು ಮರು ತನಿಖೆಗೆ ಒಳಪಡಿಸಬೇಕು ಎಂದು ಆದೇಶಿಸಲೂಬಹುದು. ಸಾಧ್ಯತೆಗಳು ಸರಿಯಾಗಿ ಇದೆ. ಇಂತಹ ಸಂದರ್ಭದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಸೌಜನ್ಯಳ ಮನೆಗೆ ಭೇಟಿ ನೀಡಿರುವುದು ಒಂದು ಸೌಜನ್ಯದ ಭೇಟಿ ಎಂದು ವ್ಯಾಖ್ಯಾನಿಸಲಾಗುತ್ತಿದೆ. ಆದರೂ ಈ ಸಂದರ್ಭದಲ್ಲಿ ಅದರ ಅಗತ್ಯತೆಯ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ಇದೆ.
ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಪರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕಲ್ಲಡ್ಕ ಪ್ರಭಾಕರ ಭಟ್ರವರು ಸೌಜನ್ಯನ ಮನೆಗೆ ಹೋಗಿದ್ದಾರೆ ಎನ್ನುವಂತ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಬಾಕಿ ಇರುವಂತಹ ಕುಸುಮಾವತಿ ಅವರ ಅರ್ಜಿ ಇತ್ಯರ್ಥವಾಗುವುದಿಲ್ಲ. ಯಾಕಂತ ಹೇಳಿದ್ರೆ ಪ್ರಭಾಕರ ಭಟ್ ಇರಲಿ, ಸ್ವತಃ ಈ ದೇಶದ ಪ್ರಧಾನಿ ಮೋದಿಯವರೇ ಬರಲಿ, ಕೋರ್ಟು ತನ್ನದೇ ಆದ ಇತಿಮಿತಿಯನ್ನ ಹೊಂದಿದೆ, ಅದು ಅದರದ್ದೇ ಆದ ದಾರಿಯಲ್ಲಿ ಸಾಗ್ತದೆ. ಆದರೆ ಪ್ರಭಾಕರ ಭಟ್ ಅವರ ದಿಢೀರ್ ಭೇಟಿಗೆ 10 ಹಲವು ವಿಚಾರಗಳಿವೆ. ಪ್ರಭಾಕರ್ ಭಟ್ ಅವರ ಆಪ್ತ ವಲಯದ ಪ್ರಕಾರ ಅವರು ತನ್ನ ಸಂಘದ ಸಹಪಾಠಿಯ ಸಂಬಂಧಿಕರ ಮದುವೆಗೆಂದು ಉಜಿರೆಗೆ ಹೋಗಿದ್ದರು. ಸಾಮಾನ್ಯವಾಗಿ ಪ್ರಭಾಕರ ಭಟ್ ಅವರು ಯಾರು ಆಹ್ವಾನ ಪತ್ರಿಕೆ ನೀಡಿದ್ರು ಅವರ ಮದುವೆಗೆ ಹೋಗಿ ಶುಭ ಹಾರೈಸಿ ಬರುವಂತಹ ಪರಿಪಾಠವನ್ನ ಇಟ್ಟುಕೊಂಡಿದ್ದಾರೆ. ಅಲ್ಲಿ ಅವರಿಗೆ ಸೌಜನ್ಯ ಪರ ಎಂದು ಹೇಳಿಕೊಂಡು ಆರೋಪಿ ಪರ ಹೋರಾಟವನ್ನು ನಡೆಸುತ್ತಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ ಅವರು ಎದುರಾಗಿದ್ದಾರೆ. ಉಭಯ ಕುಶಲೋಪರಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಭಾಕರ್ ಭಟ್ ಅವರೊಂದಿಗೆ ಮತ್ತೆ ಕೆಲವರು ಇದ್ದರು. ಒಟ್ಟಾರೆ ಸೇರಿ ಸೌಜನ್ಯನ ಮನೆಗೆ ಹೋಗುವಂತ ಹೇಳಿದ್ದಾರೆ. ಪ್ರಭಾಕರ್ ಭಟ್ ಅವರು ಒಪ್ಪಿಕೊಂಡಿದ್ದಾರೆ. ಅವರು ಹೋಗಿದ್ದಾರೆ, ಮಾತುಕತೆ ನಡೆಸಿದ್ದಾರೆ, ಅವರು ವಾಪಸ್ಸು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಭಾಕರ ಭಟ್ ಅವರೊಂದಿಗೆ ಸೌಜನ್ಯನ ಮನೆಯವರು ನಿಂತುಕೊಂಡು ಫೋಟೋ ತೆಗೆಸಿಕೊಂಡಿದ್ದಾರೆ. ಮೋಹನ್ ಶೆಟ್ಟಿ ಅವರ ಮಗ ತನುಷ್ ಶೆಟ್ಟಿ ಸಹ ಡಾಕ್ಟರೊಂದಿಗೆ ನಿಂತುಕೊಂಡು ಫೋಟೋ ತೆಗೆಸಿಕೊಂಡಿದ್ದಾರೆ. ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕೇವಲ ಫೋಟೋ ತೆಗೆಸಿಕೊಂಡಂತಹ ಕಾರಣಕ್ಕಾಗಿಯೇ ಕೆಲವೊಂದು ಪರ ವಿರೋಧ ಚರ್ಚೆಗಳು ಆರಂಭವಾದವು. ಡಾಕ್ಟರ್ ಪ್ರಭಾಕರ ಭಟ್ ಅವರ ಆಪ್ತರ ವಲಯದ ಮಾಹಿತಿಯಂತೆ ಇದು ಕೇವಲ ಸೌಜನ್ಯದ ಭೇಟಿ, ಅದು ಸಹ ಅಚಾನಕ್ ರೀತಿಯಲ್ಲಿ ಭೇಟಿ ಆದದ್ದು, ಪೂರ್ವ ಯೋಜಿತ ಆಗಿರಲಿಲ್ಲ. ಪ್ರಕರಣದ ತನಿಖೆಯ ವಿಚಾರವಾಗಿ ನ್ಯಾಯಾಲಯದಲ್ಲಿ ಅಂಶಗಳ ಬಗ್ಗೆ ಯಾವುದೇ ಮಾತುಕತೆ ಆಗಿಲ್ಲ. ಕೇವಲ ಉಭಯ ಕುಶಲೋಪರಿ ಮಾತುಕತೆ ನಡೆದಿದೆ ಅಷ್ಟೇ. ಆದರೆ ಇಂತಹ ಸಂದರ್ಭದಲ್ಲಿ ಡಾಕ್ಟರ್ ಅವರ ಭೇಟಿ 10 ಹಲವು ಅನುಮಾನಗಳಿಗೆ ಕಾರಣವಾಗಿರುವುದು ಯಾಕಂತ ಹೇಳಿದ್ರೆ, ಸೌಜನ್ಯ ಪರವಾಗಿ ನಡೆಸುತ್ತಿದ್ದಂತಹ ಹೋರಾಟದ ಸಂದರ್ಭದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ನಿರ್ಲಿಪ್ತರಾಗಿದ್ದರು. ಮಹೇಶ್ ಶೆಟ್ಟಿ ತಿಮರೋಡಿಯೊಂದಿಗೆ ಕಲ್ಲಡ್ಕ ಪ್ರಭಾಕರ ಭಟ್ರಿಗೆ ಆತ್ಮೀಯ ಸಂಬಂಧ ಇತ್ತು ಎನ್ನುವುದಂತೂ ಸ್ಪಷ್ಟ. ಯಾಕಂತ ಹೇಳಿದ್ರೆ MRPL ಪೈಪ್ಲೈನ್ ಕಾಂಟ್ರಾಕ್ಟ್ ವಿಚಾರದಲ್ಲಿ ಎಡಪದ ಬಳಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಕಂಬಕ್ಕೆ ಕಟ್ಟಿ ಹಾಕಿ ಹೊಡೆದಂತಹ ಸಂದರ್ಭದಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ ಅವರು ಮಧ್ಯಪ್ರವೇಶ ಮಾಡಿ ಕಲ್ಲಡ್ಕದಲ್ಲಿಯೇ ಈ ಬಗ್ಗೆ ಒಂದು ಮಾತುಕತೆ ನಡೆಸಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಬೆಳ್ತಂಗಡಿಯಲ್ಲಿ ಪೈಪ್ಲೈನ್ ಕಾಮಗಾರಿಗೆ ಗುತ್ತಿಗೆಯನ್ನು ಕೊಡಿಸಿದ್ರು. ಅದು ಆಗಿನ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸೂಚನೆ ಕೊಡುವ ಮೂಲಕ. ತದನಂತರವೂ ಸಹ ಮಹೇಶ್ ಶೆಟ್ಟಿ ತಿಮರೋಡಿಯೊಂದಿಗೆ ಪ್ರಭಾಕರ ಭಟ್ ಅವರಿಗೆ ಸಂಪರ್ಕ ಆಯಿತು. 2009 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರನ್ನು ಅಭ್ಯರ್ಥಿಯನ್ನಾಗಿಸುವಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಪಾತ್ರ ಬಹಳ ದೊಡ್ಡದು. ಜನಾರ್ದನ್ ಪೂಜಾರಿ ಅವರು ಕಾಂಗ್ರೆಸ್ನಿಂದ ಕ್ಯಾಂಡಿಡೇಟ್ ಆಗಿದ್ದರು. ನಳಿನ್ ಕುಮಾರ್ ಕಟೀಲ್ ಅವರನ್ನು ಗೆಲ್ಲಿಸುವಂತಹ ಹೊಣೆಗಾರಿಕೆ ಡಾಕ್ಟರ್ ಮೇಲೆ ಇತ್ತು. ಆ ಸಂದರ್ಭದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ನಳಿನ್ ಕುಮಾರ್ ಕಟೀಲ್ ಅವರನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಕರೆದುಕೊಂಡು ಹೋಗಿ ಸಂಪೂರ್ಣವಾಗಿ ಇಡೀ ತಂಡ ನಳಿನ್ ಕುಮಾರ್ ಕಟೀಲ್ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಕೋರಿಕೊಂಡಿದ್ರು. ಆ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ನಳಿನ್ ಕುಮಾರ್ ಕಟೀಲ್ ಪರ ಫೀಲ್ಡ್ ವರ್ಕ್ ಸಹ ಮಾಡಿದ್ರು. ಆದ್ದರಿಂದಾಗಿ ಆ ಸಂಬಂಧ ಇವತ್ತಿನವರೆಗೂ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ಮುರಿದು ಹೋಗಿಲ್ಲ. ಆದರೆ ಸೌಜನ್ಯ ವಿಚಾರಕ್ಕೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು
ಬಂದಿರಲಿಲ್ಲ. ಯಾಕಂತ ಹೇಳಿದ್ರೆ ಅದು ಕಾನೂನು ಸಂಬಂಧಿ ಸಮಸ್ಯೆ ಎನ್ನುವುದು ಅವರ ಗಮನಕ್ಕೆ ಇತ್ತು. ಯಾವುದೇ ರೀತಿಯ ಹೋರಾಟ ನಡೆಸಿ ಅದಕ್ಕೆ ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಸಾಧ್ಯ ಇಲ್ಲ ಎನ್ನುವುದು ಸಹ ಅವರಿಗೆ ಗೊತ್ತಿದೆ. ಅದಕ್ಕಾಗಿ ಅವರು ಅದಕ್ಕೆ ಬಂದಿರಲಿಲ್ಲ. ಈ ಪ್ರಕರಣವನ್ನು ಮುಂದಿಟ್ಟುಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಹೋರಾಟವನ್ನು ಮಾಡಿದಾಗಲೂ ಸಹ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಧಾರ್ಮಿಕ ಮುಖಂಡರಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಗಲೂ ಸಹ ಅವರು ಆ ವಿಚಾರವನ್ನ ಪ್ರಸ್ತಾಪ ಮಾಡಲೇ ಇಲ್ಲ. ಆದರೂ ಸಂಘ ಪರಿವಾರದ ಕೆಲವೊಂದು ಸಂಘಟನೆಗಳು ಧರ್ಮಸ್ಥಳದ ಪರವಾಗಿ ನಿಂತಿದ್ದರು. ಇಂತಹ ಸಂದರ್ಭದಲ್ಲಿ ಪ್ರಭಾಕರ್ ಭಟ್ ಅವರು ದಿಢೀರನ್ನೇ ಯಾಕೆ ಸೌಜನ್ಯಳ ಮನೆಗೆ ಹೋದ್ರು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಯಾಕಂತ ಹೇಳಿದ್ರೆ ಮೀನಿನ ಹೆಜ್ಜೆಯನ್ನಾದರೂ ಕಂಡು ಹಿಡಿಯಬಹುದು, ಬಿಳಿ ಕಾಗೆಯ ಮನೆಯನ್ನಾದರೂ ಕಂಡು ಹಿಡಿಯಬಹುದು, ಆದರೆ ಕಲ್ಲಡ್ಕ ಪ್ರಭಾಕರ ಭಟ್ಟರ ಮನಸ್ಸಿನಲ್ಲಿರುವಂತಹ ಅಂತರ್ಯವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಒಂದು ಮಾತು ಇತ್ತು. ಅದು ಸತ್ಯವೂ ಹೌದು. ಅವರು ಯಾವ ಹೊತ್ತಿನಲ್ಲಿ ಎಲ್ಲಿಗೆ ಹೇಗೆ ಯಾಕೆ ಹೋಗ್ತಾರೆ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಇರುವುದಿಲ್ಲ. ಅದಕ್ಕೆ ಉತ್ತರಿಸುವಂತಹ ಗೋಜಿಗೂ ಕಲ್ಲಡ್ಕ ಪ್ರಭಾಕರ ಭಟ್ ಅವರು ಹೋಗುವುದಿಲ್ಲ. ಆ ರೀತಿಯ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು. ಹಿಂದುತ್ವದ ವಿಚಾರಕ್ಕೆ ಬಂದ್ರೆ ಅವರು ನಿಜವಾಗಿಯೂ ಒಬ್ಬ ಹೋರಾಟಗಾರ. ವೇದಿಕೆಯ ಮೇಲೆ ನಿಂತು ಎಷ್ಟು ಪ್ರಖರವಾಗಿ ಭಾಷಣ ಮಾಡುತ್ತಾರೋ ಅದೇ ರೀತಿ ಸಂಘಟನೆಯ ವಿಚಾರದಲ್ಲಿ ಅಷ್ಟೇ ಕಠಿಣವಾಗಿಯೂ ವರ್ತಿಸುತ್ತಾರೆ. ಯಾವುದೇ ರೀತಿಯಲ್ಲಿ ಯಾವ ಮುಲಾಜಿಗೂ ಒಳಗಾಗುವಂತಹ ವ್ಯಕ್ತಿತ್ವ ಅವರದಲ್ಲ. ಇಂತಹ ಹಿನ್ನೆಲೆಯಂತಹ ಪ್ರಭಾಕರ್ ಭಟ್ ಅವರು ಇದೀಗ ಸೌಜನ್ಯನ ಮನೆಗೆ ಹೋದದ್ದು ಚರ್ಚೆಗೆ ಕಾರಣವಾಗಿರುವುದಕ್ಕೆ ಆ ಅಂಶಗಳು ಕಾರಣವಾಗಿದೆ. ಆದರೆ ಆ ಅಂಶಗಳೇ ಯಾವುದು ಎನ್ನುವುದು ಸಹ ಪ್ರಶ್ನೆಗಳು ಬರ್ತದೆ. ಯಾಕಂತ ಹೇಳಿದ್ರೆ ಸೌಜನ್ಯ ಪರ ಅಂತ ಹೇಳಿಕೊಂಡು ಸೌಜನ್ಯನ ಅಪರಾಧಿ ಯಾರಿದ್ದಾರೋ ಆತನ ಪರವಾಗಿ ಹೋರಾಟ ಮಾಡಿದಂಥವರು, ಕಾನೂನು ಸಂಬಂಧಿ ನೆರವು ನೀಡಿದಂಥವರು, ಹೋರಾಟದ ನೆಪದಲ್ಲಿ ದಾಳಿ ಮಾಡಿದ್ದು ಹಿಂದೂ ಧಾರ್ಮಿಕ ಕ್ಷೇತ್ರದ ಮೇಲೆ, ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ, ಅಲ್ಲಿನ ಆಡಳಿತ ವರ್ಗದ ಮೇಲೆ ಸುಳ್ಳು ಸುಳ್ಳು ಅಪಪ್ರಚಾರಗಳನ್ನು ಪೂರೈಸಿ ಸಾರ್ವಜನಿಕರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಕೊನೆಗೆ ಮಾನವ ತಲೆಬುರುಡೆಯನ್ನು ತಂದು SIT ರಚನೆಗೆ ಕಾರಣೀಭೂತರಾಗಿ ಇದೀಗ ಎಲ್ಲರೂ ತಲೆ ತಪ್ಪಿಸಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. SIT ತನಿಖೆ ನಡೆದಿದೆ. ಯಾರ್ಯಾರು ಅದಕ್ಕೆ ಫಂಡಿಂಗ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳಿವೆ. ಯಾರ್ಯಾರು ಈ ಷಡ್ಯಂತ್ರದಲ್ಲಿ ಭಾಗಿಗಳಾಗಿದ್ದಾರೆ ಅನ್ನೋದು ಗೊತ್ತಿದೆ. ಇಂತಹ ಸಂದರ್ಭದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಶ್ರೀ ಕ್ಷೇತ್ರದ ವಿರುದ್ಧವಾಗಿ ಸೌಜನ್ಯನ ಮನೆಗೆ ಭೇಟಿ ನೀಡಿದ್ದಾರಾ ಎನ್ನುವಂತಹ ಪ್ರಶ್ನೆಗೆ ಕೆಲವರಲ್ಲಿ ಉತ್ತರ ಇಲ್ಲ. ಆದರೆ ಕಲ್ಲಡ್ಕ ಪ್ರಭಾಕರ್ ಭಟ್ಟರ ಭೇಟಿಗೂ ಕ್ಷೇತ್ರದ ವಿರುದ್ಧ ನಡೆಸುತ್ತಿದ್ದಂತಹ ಪ್ರಚನ್ನ ಸಮರಕ್ಕೂ ಯಾವುದೇ ಸಂಬಂಧ ಇಲ್ಲ ಎನ್ನುವುದಂತೂ ಸ್ಪಷ್ಟ. ಯಾಕಂದ್ರೆ ಹೇಳಿದ್ರೆ ಪ್ರಭಾಕರ ಭಟ್ ಅವರು ಒಂದು ಅಡಿ ಮುಂದೆ ಇಡಬೇಕಾದ್ರೆ 100 ಬಾರಿ ಆಲೋಚನೆ ಮಾಡ್ತಾರೆ. ಅವರ ವ್ಯಕ್ತಿತ್ವವೇ ಅಂತದ್ದು. ಅಂತಹ ಡಾಕ್ಟ್ರು ಸೌಜನ್ಯನ ಮನೆಗೆ ಹೋದದಕ್ಕೆ ವಿಶೇಷ ಅರ್ಥ ಕಲ್ಪಿಸಬೇಕಾದಂತ ಅನಿವಾರ್ಯತೆ ಇಲ್ಲ ಅಷ್ಟೇ.